ಹಾಯ್ ಗೈಸ್, ವೆಲ್ಕಮ್ ಟು ಸ್ಪರ್ಧಾ ವಿಜಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋ ವಿಶೇಷತೆ ಏನಂದರೆ ಹೆದ್ದಾರಿಗಳ ಬಗ್ಗೆ ಸವಿಸ್ತಾರವಾಗಿ ವಿಡಿಯೋ ಮಾಡಿದ್ದೀನಿ. ವಿಡಿಯೋದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು, ಜಿಲ್ಲಾ ರಸ್ತೆಗಳು ಹಾಗೂ ಗ್ರಾಮೀಣ ರಸ್ತೆಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಬೆಲ್ ಬಟನನ್ನು ಒತ್ತಿ. ಈ ಎಕ್ಸಾಮಲ್ಲಿ ಇವನ್ನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಆಧರಿಸಿ ಈ ವಿಡಿಯೋನ ಮಾಡಿರ್ತೀನಿ. ವಿಡಿಯೋನ ಮಿಸ್ ಮಾಡದೆ ಫುಲ್ವರೆಗೂ ನೋಡಿ ಅಂತ ಹೇಳ್ತೀನಿ. ರಾಷ್ಟ್ರೀಯ ಹೆದ್ದಾರಿಗಳು ಅಂದರೆ ಯಾವ ಸಚಿವಾಲಯದಲ್ಲಿ ಇವು ಕಾರ್ಯನಿರ್ವಹಿಸ್ತವೆ ಅಂತ ಮೊದಲ ಪ್ರಶ್ನೆಯನ್ನು ಕೇಳ್ಬೋದು. ನೋಡಿ, ಹೆದ್ದಾರಿಗಳನ್ನು ಕೇಂದ್ರ ಲೋಕೋಪಯೋಗಿ ಇಲಾಖೆ, ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತ ಮತ್ತು ರಾಜ್ಯ ಸರ್ಕಾರಗಳ ಲೋಕೋಪಯೋಗಿ ಇಲಾಖೆ ಅಡಿಯಲ್ಲಿ ಇವುಗಳು ಕಾರ್ಯನಿರ್ವಹಿಸ್ತವೆ. ಈ ಮೂರರಲ್ಲಿ ಯಾವುದಾದ್ರು ಒಂದು ಕೊಟ್ಟರು ರೈಟ್ ಆಗಿರುತ್ತೆ. ಇಲ್ಲ KPSC ಅಂತ ಎಕ್ಸಾಮಲ್ಲಿ ಈ ಮೂರು ಎಕ್ಸ್ಪ್ಲನೇಷನ್ ಕೊಟ್ಟು ಈ ಮೇಲಿನ ಯಾವುದೂ ಅಲ್ಲ ಅಂತ ಕೇಳುವ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಹೆದ್ದಾರಿ ಕೇಂದ್ರ ಲೋಕೋಪಯೋಗಿ ಇಲಾಖೆ, ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತ ಮತ್ತು ರಾಜ್ಯ ಸರ್ಕಾರಗಳ ಲೋಕೋಪಯೋಗಿ ಇಲಾಖೆಗಳಡಿಯಲ್ಲಿ ಕೆಲಸ ಮಾಡ್ತವೆ. ಯಾವುದು? ರಾಷ್ಟ್ರೀಯ ಹೆದ್ದಾರಿ. ನೆಕ್ಸ್ಟ್ ನೋಡಿ, ರಾಷ್ಟ್ರೀಯ ಹೆದ್ದಾರಿ ಕಾಯ್ದೆ ಯಾವಾಗ ಬಂತಂದರೆ 1956 ಸೆಪ್ಟೆಂಬರ್ 11ರಂದು ಅದು ಕಾಯ್ದೆಯಾಗಿದ್ದು 1956ರಲ್ಲಿ ಜಾರಿಗೆ ಬಂದಿದ್ದು 11ನೇ ಸೆಪ್ಟೆಂಬರ್ 1956ರಂದು. ಏನಿದ್ರ ಉದ್ದೇಶ ಅಂದರೆ ಕೆಲವು ರಸ್ತೆಗಳನ್ನು ರಾಷ್ಟ್ರೀಯ ಹೆದ್ದಾರಿಗಳನ್ನು ಘೋಷಿಸಲು ಮತ್ತು ಅದಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಒದಗಿಸುವ ಕಾಯ್ದೆ ಇದು ಆಗಿರ್ತದೆ. ರಾಷ್ಟ್ರೀಯ ಹೆದ್ದಾರಿ ಅಂತ ಹೇಗೆ ಗುರುತಿಸೋದಂದರೆ ಅದಕ್ಕೊಂದು ಮೈಲ್ ಸ್ಟೋನ್ ಇರುತ್ತೆ. ಮೇಲ್ಗಡೆ ಯೆಲ್ಲೋ ಕಲರ್ ಇರುತ್ತೆ, ಕೆಳಗಡೆ ವೈಟ್ ಇದ್ದರೆ ಅದು ರಾಷ್ಟ್ರೀಯ ಹೆದ್ದಾರಿ ಅಂತ ಆಗಿರ್ತವೆ. ನಮ್ಮ ರೋಡ್ ಸೈಡಲ್ಲೆಲ್ಲ ಕಲ್ಲು ಹಾಕಿರ್ತಾರಲ್ಲ, ಅದ್ರ ಮೇಲ್ಗಡೆ ಯೆಲ್ಲೋ ಕಲರು, ಕೆಳಗಡೆ ವೈಟ್ ಕಲರ್ ಇದ್ದರೆ ಅದು ರಾಷ್ಟ್ರೀಯ ಹೆದ್ದಾರಿ ಆಗಿರ್ತದೆ. ನೋಡಿ, ಭಾರತದಲ್ಲಿ ಒಟ್ಟು ಎಷ್ಟು ಹೆದ್ದಾರಿಗಳಿವೆ ಅಂತ ಈ ಪ್ರಶ್ನೆಯನ್ನು ಕೇಳಿದ್ದಾನೆ ಎಕ್ಸಾಮಲ್ಲಿ. ನೋಡಿ, 2023ರ ಪಟ್ಟಿಯ ಪ್ರಕಾರ ಭಾರತದಲ್ಲಿ ಒಟ್ಟು 599 ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೊಂದಿರತಕ್ಕಂಥದ್ದು. ಅದು ರಾಜ್ಯದಿಂದ ರಾಜ್ಯಕ್ಕೆ ಕನೆಕ್ಟ್ ಮಾಡ್ತದೆ. ಹೆದ್ದಾರಿಗಳು ರಾಜ್ಯದಿಂದ ರಾಜ್ಯಕ್ಕೆ ಕನೆಕ್ಟ್ ಮಾಡ್ತವೆ ಅಂತ ಹೇಳ್ತಕ್ಕಂಥದ್ದು. ಭಾರತದಲ್ಲಿ ನೋಡಿ, ರಾಷ್ಟ್ರೀಯ ಹೆದ್ದಾರಿಯ ವಿಸ್ತೀರ್ಣ 2014ರಲ್ಲಿ ಎಷ್ಟಿತ್ತು ಅಂದರೆ 91,287 ಕಿಲೋಮೀಟರ್ ಇತ್ತು. ಪ್ರಸ್ತುತ 2023ರಲ್ಲಿ ಭಾರತದ ರಾಷ್ಟ್ರೀಯ ಹೆದ್ದಾರಿಗಳ ವಿಸ್ತೀರ್ಣ 1,46,145 ಕಿಲೋಮೀಟರ್ಗೆ ವಿಸ್ತರಿಸಿದೆ ಅಂತ ಹೇಳಿದರೆ ತಪ್ಪಾಗೋದು. ನೆಕ್ಸ್ಟ್ ನೋಡಿ, ಪ್ರಸ್ತುತ ಭಾರತದಲ್ಲಿ ಇರುವ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂತ ಕೇಳಿದರೆ ಭಾರತದಲ್ಲಿ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಸುಮಾರು 4,112 ಕಿಲೋಮೀಟರ್ ಹೊಂದಿರತಕ್ಕಂಥದ್ದು. ಅಂದರೆ 2,555 ಮೈಲಿಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ 44 ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಆಗಿರ್ತದೆ. ಪ್ರಸ್ತುತವಾಗಿ ಇದೇ ಆಗಿರ್ತದೆ. ನೆಕ್ಸ್ಟ್ ನೋಡಿ, ಇದೇ ನೋಡಿ ರಾಷ್ಟ್ರೀಯ ಹೆದ್ದಾರಿ ಎಲ್ಲಿಂದ ಎಲ್ಲಿವರೆಗೂ ಐತಂದರೆ ಮಾರ್ಗ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿ, ತಮಿಳುನಾಡಿನ ಕನ್ಯಾಕುಮಾರಿವರೆಗೂ ಇದು ಉದ್ದವಾಗಿರ್ತದೆ. ಅಂದರೆ ಸುಮಾರು 4,112 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಇದು ಇರ್ತಕ್ಕಂಥದ್ದು. ಅದಕ್ಕೆ ಉದ್ದವಾಗಿದೆ ಅಂತ ಹೇಳ್ಬೋದು. ಭಾರತದ ಅತಿ ಚಿಕ್ಕ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಭಾರತದ ಅತ್ಯಂತ ಚಿಕ್ಕ ರಾಷ್ಟ್ರೀಯ ಹೆದ್ದಾರಿ NH 548 ಅಂತ ಹೇಳ್ಬೋದು. ನೋಡಿ, ಇದು NH 118 ಅಂತೆ ಇರ್ತದೆ. NH 118 ಮತ್ತು NH 548 ಎರಡು ಟ್ವಿನ್ಸ್ ಇದ್ದಂಗೆ ಸೇಮ್ ಸೈಜಲ್ಲಿ ಇದ್ದಾವೆ. ಅದಕ್ಕಿಂತ ಸ್ವಲ್ಪ ಚಿಕ್ಕದು ಇದು NH 548 ಅಂತ ಹೇಳ್ಬೋದು. ಕೇವಲ 5 ಕಿಲೋಮೀಟರ್ ಉದ್ದವಿದೆ. ಇದು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಮಾತ್ರ ಹಬ್ಬಿರ್ತಕ್ಕಂಥದ್ದು. NH 548ನ ನೋಡಿ ಎಲ್ಲಿಂದ ಎಲ್ಲಿಗೆ ಹಬ್ಬಿದೆ ಅಂತ ಇಲ್ಲಿ ಲೊಕೇಶನ್ ಇದರ ಮ್ಯಾಪಲ್ಲಿ ತೋರಿಸಿದ್ದೀನಿ, ನೋಡ್ಕೊಳ್ಳಿ ಅದನ್ನ. ಪ್ರಸ್ತುತ ಕರ್ನಾಟಕ ರಾಜ್ಯದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಈ ಪ್ರಶ್ನೆಯನ್ನು ಕೂಡ ಎಕ್ಸಾಮಲ್ಲಿ ಸುಮಾರು ಸರಿ ಕೇಳಿದ್ದಾನೆ. ಕರ್ನಾಟಕ ರಾಜ್ಯದಲ್ಲಿ ಹಾದು ಹೋಗುವ NH 13 ಇದು ರಾಷ್ಟ್ರೀಯ ಹೆದ್ದಾರಿಯಾಗಿದ್ದು ಕರ್ನಾಟಕದಲ್ಲಿ ಅತಿ ಉದ್ದವಾದ ಹೆದ್ದಾರಿಯಾಗಿದೆ ಅಂತ ಹೇಳ್ಬೋದು. ನೋಡಿ, ಇದರ ವಿಸ್ತೀರ್ಣ ಎಷ್ಟಿದೆ ಅಂದರೆ ಸುಮಾರು 719 ಕಿಲೋಮೀಟರ್ ಇದು ಕರ್ನಾಟಕದಲ್ಲಿ ವ್ಯಾಪಿಸಿದೆ. ಮಾರ್ಗ ಎಲ್ಲಿಂದ ಎಲ್ಲಿಗೆ ಹೋಗುತ್ತಂದರೆ ಸೊಲ್ಲಾಪುರದಿಂದ ಚಿತ್ರದುರ್ಗ ಚೆನ್ನಗಿರಿ ಟು ಶಿವಮೊಗ್ಗ ಟು ಕೊಪ್ಪ ಟು ಕಾರ್ಕಳ. ಈ ಮಾರ್ಗವಾಗಿ 719 ಕಿಲೋಮೀಟರ್ NH 13 ಉದ್ದವಾಗಿ ವಿಸ್ತೀರ್ಣವಾಗಿದ್ದು ಅದೇ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿಯಾಗಿರ್ತಕ್ಕಂಥದ್ದು. ರಾಷ್ಟ್ರೀಯ ಹೆದ್ದಾರಿ 13 ನೋಡಿ ಎಲ್ಲಿಂದ ಎಲ್ಲಿಗೆ ಇದೆ, ಸೊಲ್ಲಾಪುರದಿಂದ ಕಾರ್ಕಳವರೆಗೂ ಇರ್ತದೆ. 719 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಇದು ವಿಸ್ತರಣೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಕರ್ನಾಟಕದ ಅತಿ ಚಿಕ್ಕ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂತ ಈ ಪ್ರಶ್ನೆಯನ್ನು ಕೂಡ ಎಕ್ಸಾಮಲ್ಲಿ ಕೇಳಿದರೆ
ಕರ್ನಾಟಕದಲ್ಲಿ ಅತಿ ಚಿಕ್ಕ ರಾಷ್ಟ್ರೀಯ ಹೆದ್ದಾರಿ NH7 ಆಗಿದೆ. ಇದರ ಮಾರ್ಗ ನೋಡಿ ವಾರಾಣಸಿಯಿಂದ ನಾಗ್ಪುರಕ್ಕೆ ಬರುತ್ತೆ, ನಾಗ್ಪುರದಿಂದ ಹೈದರಾಬಾದು. ಮತ್ತು ನೆಕ್ಸ್ಟು ಹೈದರಾಬಾದಿಂದ ಬೆಂಗಳೂರು, ಬೆಂಗಳೂರು ಟು ಹೊಸೂರು, ಹೊಸೂರು ಟು ಮಧುರೈಯನ್ನು ಸಂಪರ್ಕಿಸ್ತದೆ. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಹೊಸೂರು ಬಿಟ್ಟರೆ ಮತ್ತೆಲ್ಲೂ ಬರುವುದೇ ಇಲ್ಲ ಅದು. ಅದಕ್ಕೆ NH7 ಅತಿ ಚಿಕ್ಕ ರಾಷ್ಟ್ರೀಯ ಹೆದ್ದಾರಿ ಆಗಿರ್ತದೆ. ಈ ಮ್ಯಾಪಲ್ಲಿ ಇದೆ ನೋಡಿ ಯಾವ್ಯಾವ NHಗಳು ಕರ್ನಾಟಕದಲ್ಲಿ ಹರಿತವೆ ಅಂತ ಮ್ಯಾಪಲ್ಲಿ ಕೊಟ್ಟಿದ್ದೀನಿ. ಟೋಟಲು 14 NHಗಳೇನೋ ಕರ್ನಾಟಕದಲ್ಲಿ ಬರ್ತವೆ. ಅದು ನೆಕ್ಸ್ಟ್ ಸ್ಲೈಡಲ್ಲಿದೆ, ಇಂಪಾರ್ಟೆಂಟ್ ಆಗಿರ್ತವೆ, ಎಲ್ಲವನ್ನು ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೀನಿ. ರಾಷ್ಟ್ರೀಯ ಹೆದ್ದಾರಿ 4 ನೋಡಿ, ಇದು ಪಶ್ಚಿಮದಿಂದ ದಕ್ಷಿಣ ಮುಖವಾಗಿ ಪ್ರಮುಖವಾದ ರಾಷ್ಟ್ರೀಯ ಹೆದ್ದಾರಿ. ಪಶ್ಚಿಮದಿಂದ ದಕ್ಷಿಣಕ್ಕೆ ಇರತಕ್ಕಂಥ ಒಂದೇ ಒಂದು ರಾಷ್ಟ್ರೀಯ ಹೆದ್ದಾರಿ NH4 ಆಗಿರುತ್ತದೆ. NH4 ಇದು 4 ನಗರಗಳನ್ನು ಕೂಡಿಸ್ತದೆ. ಯಾವುದಂದರೆ ಮುಂಬೈ, ಪುಣೆ, ಬೆಂಗಳೂರು, ಚೆನ್ನೈ. ಈ ನಗರಗಳನ್ನು ಕೂಡಿಸ್ತಕ್ಕಂಥ ಹೆದ್ದಾರಿ ಯಾವುದು ಅಂದರೆ NH4 ಆಗಿರ್ತದೆ. ನೆಕ್ಸ್ಟ್ ನೋಡಿ ರಾಜ್ಯ ಹೆದ್ದಾರಿಗಳು. ಇಷ್ಟೊತ್ತಿಗೆ ಹೇಳಿದ್ದೆಲ್ಲ ರಾಷ್ಟ್ರೀಯ ಹೆದ್ದಾರಿಗಳದು. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಎಲ್ಲ ಪ್ರಶ್ನೆಗಳನ್ನು ಕೇಳುವ ಆಧಾರದ ಮೇಲೆ ಅವುಗಳನ್ನು ಹಾಕಿದ್ದೀನಿ. ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ, ಮಿಸ್ ಮಾಡದೆ ಫುಲ್ಲಾಗಿ ನೋಡಿ. ರಾಜ್ಯ ಹೆದ್ದಾರಿಗಳು ಅಂದರೆ ಸ್ಟೇಟ್ ಹೈವೇ ಅಂತಾರೆ ಅವಕ್ಕೆ. ರಾಜ್ಯ ಹೆದ್ದಾರಿ ಅಂದರೆ ಏನು ಅಂತ ಕೇಳ್ತಾರೆ ಪ್ರಶ್ನೆನ. ರಾಜ್ಯ ಹೆದ್ದಾರಿಗಳು ರಾಜ್ಯದ ಪ್ರಮುಖ ಮಾರ್ಗಗಳಾಗಿದ್ದು ರಾಜ್ಯದ ಪ್ರಮುಖ ಜಿಲ್ಲಾ ಕೇಂದ್ರ ಹಾಗೂ ಪಟ್ಟಣಗಳನ್ನು ಸಂಪರ್ಕಿಸುತ್ತವಲ್ಲದೆ ರಾಜ್ಯದಲ್ಲಿನ ಮತ್ತು ನೆರೆಯ ರಾಜ್ಯಗಳಲ್ಲಿನ ರಾಷ್ಟ್ರೀಯ ಹೆದ್ದಾರಿಗಳನ್ನು ಸಂಪರ್ಕಿಸುತ್ತವೆ. ರಾಷ್ಟ್ರೀಯ ಹೆದ್ದಾರಿಗಳು ರಾಜ್ಯಗಳ ನಡುವೆ ಸಂಪರ್ಕ ಕಲ್ಪಿಸಿದರೆ ರಾಜ್ಯ ಹೆದ್ದಾರಿಗಳು ರಾಜ್ಯದಿಂದ ಜಿಲ್ಲಾ ವಿಭಾಗಕ್ಕೆ ಇವುಗಳು ಸಂಪರ್ಕವನ್ನು ಕೊಡ್ತವೆ ಅಂತ ಹೇಳ್ತಕ್ಕಂಥದ್ದು. ನೋಡಿ ರಾಜ್ಯ ಹೆದ್ದಾರಿಗಳು ಮೇಲ್ಗಡೆ ಹಸಿರು ಬಣ್ಣದ್ದಾಗಿರ್ತವೆ, ಕೆಳಗಡೆ ವೈಟ್ ಕಲರ್ದು ಮೈಲ್ಸ್ಟೋನನ್ನು ಹೊಂದಿರ್ತದೆ. ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನ ಪ್ರಶ್ನೆಯನ್ನು ಕೇಳಿದ್ದಾರೆ ಎಕ್ಸಾಮಲ್ಲಿ. ನೆಕ್ಸ್ಟ್ ನೋಡಿ ಕರ್ನಾಟಕದಲ್ಲಿ ಎಷ್ಟು ರಾಜ್ಯ ಹೆದ್ದಾರಿಗಳಿವೆ ಅಂತ ಕೇಳಿದರೆ, ಅದು ರಾಜ್ಯ ಹೆದ್ದಾರಿಗಳಲ್ಲ, ರಾಷ್ಟ್ರೀಯ ಹೆದ್ದಾರಿಗಳು ಆಗಬೇಕಿತ್ತು, ಅದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಕರ್ನಾಟಕವು ಟೋಟಲ್ 14 ರಾಷ್ಟ್ರೀಯ ಮತ್ತು 115 ರಾಜ್ಯ ಹೆದ್ದಾರಿಗಳೊಂದಿಗೆ ದೃಢವಾದ ರಸ್ತೆ ಜಾಲವನ್ನು ಹೊಂದಿರತಕ್ಕಂಥದ್ದು. ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದೆ, ರಾಷ್ಟ್ರೀಯ ಹೆದ್ದಾರಿಗಳು ಕರ್ನಾಟಕದಲ್ಲಿ 14 ಇರ್ತವೆ, ಟೋಟಲ್ 115 ರಾಜ್ಯ ಹೆದ್ದಾರಿಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ನೋಡಿ SH ಅಂದರೆ ಸ್ಟೇಟ್ ಹೈವೇ 87 ಇದು ರಾಜ್ಯ ಹೆದ್ದಾರಿಗಳ ರಸ್ತೆ ಜಾಲದ ಹೃದಯವಾಗಿದೆ ಅಂತ ಹೇಳ್ತಕ್ಕಂಥದ್ದು. ನೋಡಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಗಳು ಯಾವ್ಯಾವು ನೋಡಿ. ರಾಷ್ಟ್ರೀಯ ಹೆದ್ದಾರಿ 50, ರಾಷ್ಟ್ರೀಯ ಹೆದ್ದಾರಿ 66, ರಾಷ್ಟ್ರೀಯ ಹೆದ್ದಾರಿ 67, ರಾಷ್ಟ್ರೀಯ ಹೆದ್ದಾರಿ 69, ರಾಷ್ಟ್ರೀಯ ಹೆದ್ದಾರಿ 71, ರಾಷ್ಟ್ರೀಯ ಹೆದ್ದಾರಿ 275, ರಾಷ್ಟ್ರೀಯ ಹೆದ್ದಾರಿ 326, ರಾಷ್ಟ್ರೀಯ ಹೆದ್ದಾರಿ 340. ಹಾಗೆ ನೆಕ್ಸ್ಟ್ ನೋಡಿ ರಾಷ್ಟ್ರೀಯ ಹೆದ್ದಾರಿ 565, ರಾಷ್ಟ್ರೀಯ ಹೆದ್ದಾರಿ 765, ರಾಷ್ಟ್ರೀಯ ಹೆದ್ದಾರಿ 766 ಹೊಸೂರು ರಸ್ತೆ ಮತ್ತು ರಾಷ್ಟ್ರೀಯ ಹೆದ್ದಾರಿ 44, ರಾಷ್ಟ್ರೀಯ ಹೆದ್ದಾರಿ 52. ಈ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳು ಕರ್ನಾಟಕದಲ್ಲಿ ಇರ್ತವೆ. ಟೋಟಲು 14 ರಾಷ್ಟ್ರೀಯ ಹೆದ್ದಾರಿಗಳಿವೆ. ನೆಕ್ಸ್ಟ್ ನೋಡಿ ಕರ್ನಾಟಕ ರಾಜ್ಯ ಹೆದ್ದಾರಿ ಅಗಲ ಎಷ್ಟಿರ್ತವೆ ಅಂದರೆ ನೋಡಿ, ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿ ಅಗಲ ದ್ವಿಪಥಕ್ಕೆ ಸರಳವಾಗಿ ಅಥವಾ ರೋಲಿಂಗ್ ಮಾಡೋದಕ್ಕೆ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳು ಅಗಲವು 12 ಮೀಟ್ರ್ ಇರ್ತದೆ. ಎರಡೂ ಕಡೆ ಅಂದರೆ ಡಬಲ್ ರೋಡ್ ಇದ್ರೂ 12 ಮೀಟ್ರ್ ರೋಡ್ಗಳು ಇರ್ತವೆ. ನೆಕ್ಸ್ಟ್ ನೋಡಿ ಕರ್ನಾಟಕದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇಲ್ಲದ ಜಿಲ್ಲೆ ಯಾವುದು ಅಂತ ಈ ಪ್ರಶ್ನೆನ ಕೇಳಿದರೆ ಇದು ರಾಯಚೂರು ಜಿಲ್ಲೆ ಆಗಿರ್ತದೆ. ವೆರಿ ಇಂಪಾರ್ಟೆಂಟ್ ಆಗಿದೆ, ಹಲವಾರು ಬಾರಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಇದನ್ನ ಕೇಳಿದ್ದಾರೆ. ನೋಡಿ ಕರ್ನಾಟಕದಲ್ಲಿ ಎಷ್ಟು ಎಕ್ಸ್ಪ್ರೆಸ್ ವೇಗಳಿವೆ. ಟೋಟಲು 251 ಕಿಲೋಮೀಟ್ರ್ ಚದರಿದ್ರಲ್ಲಿ 5 ಎಕ್ಸ್ಪ್ರೆಸ್ ವೇಗಳು ಕರ್ನಾಟಕದಲ್ಲಿ ಇವೆ. ಟೋಟಲು 5 ಎಕ್ಸ್ಪ್ರೆಸ್ ವೇಗಳು ಕರ್ನಾಟಕದಲ್ಲಿವೆ. 251 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಅವು ಇದೆ ಅಂತ ಹೇಳ್ತಕ್ಕಂಥದ್ದು. ಅತಿ ಹೆಚ್ಚು ಎಕ್ಸ್ಪ್ರೆಸ್ ವೇ ಇರುವ ರಾಜ್ಯ ಯಾವುದು ಅಂದರೆ ಹರಿಯಾಣ. ಇದು ಹರಿಯಾಣ ಆಗಿದೆ, ಹರಿಯಾಣ ಮಾಡ್ಕೊಳ್ಳಿ. ಹರಿಯಾಣ ಒಟ್ಟು 7 ಎಕ್ಸ್ಪ್ರೆಸ್ ವೇಯನ್ನು ಹರಿಯಾಣ ಹೊಂದಿದೆ, ಅದು ಅಗ್ರಸ್ಥಾನದಲ್ಲಿದೆ ಅಂತ ಹೇಳ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಗ್ರೀನ್ ಫೀಲ್ಡ್ ಹೆದ್ದಾರಿ ಯಾವುದು ಅಂತ ಕೇಳ್ತಾರೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಏನಿದು ಗ್ರೀನ್ ಫೀಲ್ಡ್ ಹೆದ್ದಾರಿ ಅಂದರೆ ಇದೊಂದು ಗ್ರೀನ್ ಫೀಲ್ಡ್ ಎಕ್ಸ್ಪ್ರೆಸ್ ವೇ ಆಗಿರುತ್ತೆ. ಸರಿಸುಮಾರು 600 ಕಿಲೋಮೀಟರ್ಗಳನ್ನು ಒಳಗೊಂಡಿದೆ. ಬೆಂಗಳೂರು ಮತ್ತು ಬೀದರ್ ನಡುವಿನ ಪ್ರಯಾಣವನ್ನು ಸುಗಮಗೊಳಿಸುವುದಕ್ಕೆ ಸುಧಾರಿಸುವ ಗುರಿಯನ್ನು ಇದು ಹೊಂದಿರತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಗ್ರೀನ್ ಫೀಲ್ಡ್ ಯೋಜನೆ ಇದು ಬೆಂಗಳೂರು ಮತ್ತು ಬೀದರ್ ನಡುವಿನ ಪ್ರಯಾಣವನ್ನು ಸುಖಕರವಾಗಿ ಮಾಡಲು ಮಾಡಿರ್ತಕ್ಕಂಥ ಯೋಜನೆಯಾಗಿದೆ. ಹಾಗೆ ನೆಕ್ಸ್ಟ್ ನೋಡಿ ಭಾರತದ ಅತ್ಯಂತ ವೇಗದ ಹೆದ್ದಾರಿ ಯಾವುದು ಅಂತ ಈ ಪ್ರಶ್ನೆಯನ್ನು ಕೂಡ KPSCಯಲ್ಲಿ ಕೇಳಿರ್ತಕ್ಕಂಥದ್ದು. ಯಮುನಾ ಎಕ್ಸ್ಪ್ರೆಸ್ ವೇ ಪ್ರಸ್ತುತ ಅತ್ಯಂತ ವೇಗವಾಗಿದ್ದರೂ ಮಹಾರಾಷ್ಟ್ರದ ಸಮೃದ್ಧಿ ಮಹಾಮಾರ್ಗ ಸಂಪೂರ್ಣವಾಗಿ ಕಾರ್ಯಾರಂಭ ಮಾಡುವವರೆಗೆ ಈ ಕಿರೀಟವನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ನೋಡಿ ಈಗ ಪ್ರಸ್ತುತವಾಗಿ ಯಮುನಾ ಎಕ್ಸ್ಪ್ರೆಸ್ ಇದೆ.
ಈಗ ಇತ್ತೀಚೆಗೆ ಇದು ಕನ್ಸ್ಟ್ರಕ್ಷನ್ ಇದರಲ್ಲಿದೆ. ಮಹಾರಾಷ್ಟ್ರದ ಸಮೃದ್ಧಿ ಮಹಾಮಾರ್ಗ ಯೋಜನೆ ಇದೇನಾದರೂ ಕಂಪ್ಲೀಟ್ ಆಗಿಬಿಟ್ರೆ ಅದು ಅತ್ಯಂತ ವೇಗದ ಹೆದ್ದಾರಿ ಆಗುತ್ತೆ. ಪ್ರಸ್ತುತವಾಗಿ ಯಮುನಾ ಎಕ್ಸ್ಪ್ರೆಸ್ಸೇ ಇದಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಕರ್ನಾಟಕದ ರಾಜ್ಯ ಹೆದ್ದಾರಿ ಯಾವುದು ಅಂತ ಕೇಳಿದರೆ ಕರ್ನಾಟಕದ ರಾಜ್ಯ ಹೆದ್ದಾರಿ SH20 ಅಂದರೆ ಸ್ಟೇಟ್ ಹೈವೇ 20 ಆಗಿರುತ್ತೆ. ಇದರ ಮಾರ್ಗ ಇಲ್ಲಿಂದ ಇಲ್ಲಿವರೆಗೂ ಅಂದರೆ ರಾಯಚೂರು, ಲಿಂಗಸೂರು, ಹುನಗುಂದ್, ನಂದವಾಡಗಿ, ಬಾಗಲಕೋಟ್, ಲೋಕಾಪುರ್, ಯರಗಟ್ಟಿ, ಬೆಳಗಾವಿ, ಬಾಚಿಯವರೆಗೆ ಸುಮಾರು 354 ಕಿಲೋಮೀಟ್ರಲ್ಲಿ ಇದು ವಿಸ್ತರಿಸಿದೆ ಅಂತ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಭಾರತದ ಅತ್ಯಂತ ಸುಂದರವಾದ ಹೆದ್ದಾರಿ ಯಾವುದು ಅಂತ ಈ ಪ್ರಶ್ನೆಯನ್ನು ಕೂಡ ಕೇಳಿದರೆ ಅದುವೇ ಮುಂಬೈ ಪುಣೆ ರಾಷ್ಟ್ರೀಯ ಹೆದ್ದಾರಿ NH48 ಸಾಮಾನ್ಯವಾಗಿ ಭಾರತ ಮತ್ತು ಅತ್ಯಂತ ಸುಂದರವಾದ ಸುಗಮ ಹೆದ್ದಾರಿ ಎಂದು ಟ್ಯಾಗ್ ಮಾಡಲಾಗಿದೆ ಅಂತ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಇದು ಪಶ್ಚಿಮ ಘಟ್ಟಗಳ ಮೂಲಕ ಹಾದು ಹೋಗುತ್ತದೆ. ಆದ್ದರಿಂದ ಇದು ಪರಿಸರವನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋಗ್ತೀವಲ್ಲ, ಅದಕ್ಕೆ ಇದನ್ನ ಸುಂದರವಾದ ಹೆದ್ದಾರಿ ಅಂತ ಕನ್ಸಿಡರ್ ಮಾಡಲಾಗಿದೆ. ಯಾವ ರಾಜ್ಯವು ಗರಿಷ್ಠ ಹೆದ್ದಾರಿಯನ್ನು ಹೊಂದಿದೆ? ನೋಡಿ, ಉತ್ತರ ಪ್ರದೇಶದಲ್ಲಿ ಭಾರತದಲ್ಲಿ ಅತ್ಯಂತ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೊಂದಿರತಕ್ಕಂಥ ಒಂದು ಉತ್ತರ ಪ್ರದೇಶ ರಾಜ್ಯವಾಗಿದೆ. ಭಾರತದ ಹೆದ್ದಾರಿಗಳಲ್ಲಿ ಅತಿ ಹೆಚ್ಚು ವೇಗದ ಮಿತಿ ಯಾವುದು? ನೋಡಿ, 2018ರಲ್ಲಿ 120 ಕಿಲೋಮೀಟರ್ ಇತ್ತು. ಪ್ರಸ್ತುತವಾಗಿ 110 ಕಿಲೋಮೀಟರ್ಗೆ ತಗೊಂಬಂದಿದ್ದಾರೆ. ನಗರ ರಸ್ತೆಗಳಿಗೆ 70 ಕಿಲೋಮೀಟರ್ ಪರ್ ಗಂಟೆಗೆ ತಗೊಂಬಂದಿದ್ದಾರೆ. ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಹೆಚ್ಚಿನ ಟ್ರಾಫಿಕ್ ಹೊಂದಿರುವ ರಾಜ್ಯ ಯಾವುದು? ಗಮನಾರ್ಹವಾಗಿ ಬೆಂಗಳೂರು ಭಾರತದಲ್ಲಿ ಅತ್ಯಂತ ದಟ್ಟಣೆಯ ಟ್ರಾಫಿಕ್ ಹೊಂದಿರುವ ನಗರ ಆಗಿರುತ್ತದೆ. ಇದು ಜಾಗತಿಕವಾಗಿ 6ನೇ ಸ್ಥಾನದಲ್ಲಿದೆ ಅಂತ 2023ರ ಸೂಚ್ಯಾಂಕದ ಪ್ರಕಾರ ಹೇಳಬಹುದು. ನೆಕ್ಸ್ಟ್ ನೋಡಿ, ಹಳದಿ ಬಣ್ಣ ರಾಷ್ಟ್ರೀಯ ಹೆದ್ದಾರಿಯನ್ನು ಸೂಚಿಸುತ್ತೆ, ಹಸಿರು ಬಣ್ಣ ರಾಜ್ಯ ಹೆದ್ದಾರಿ, ಕಪ್ಪು ಬಣ್ಣ ಜಿಲ್ಲಾ ಹೆದ್ದಾರಿಯನ್ನು ಸೂಚಿಸಿದರೆ ಕಿತ್ತಳೆ ಬಣ್ಣ ಗ್ರಾಮೀಣ ರಸ್ತೆಯನ್ನು ಸೂಚಿಸುತ್ತೆ. ಇದನ್ನು ಎಲ್ಲ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ, ಇಂಪಾರ್ಟೆಂಟ್ ಆಗಿರುತ್ತೆ, ನೆನಪಿಟ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಬೆಲ್ ಬಟನನ್ನು ಒತ್ತಿ. ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರ್ತೀರಾ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.